ಅಂತೂ ಇಂತೂ ಧರ್ಮಸ್ಥಳದಲ್ಲಿ ಇದೀಗ ನೂರಾರು ಶವಗಳನ್ನು ಹೂತಿದ್ದೇನೆ ಎಂದು ಹೇಳಿದಂಥ ವ್ಯಕ್ತಿಯ ಮಾತಿನ ಆಧಾರದ ಮೇಲೆ ಇದೀಗ 10 ಜಾಗದಲ್ಲಿ ಮಹಜರು ಕಾರ್ಯ, ಅಲ್ಲಿ ಆ ತಲೆಬುರುಡೆ ಇವೆಲ್ಲ ತೆಗೆಯುವಂಥ ಲೆಕ್ಕಾಚಾರಗಳಿಗೆ ಚಾಲನೆ ಸಿಕ್ಕಂಗೆ ಕಾಣ್ತಾ ಇದೆ. ಧರ್ಮಸ್ಥಳ ನಿಗೂಢ ಸಾವುಗಳ ಬಗ್ಗೆ ಅನಾಮಿಕನ ಹೇಳಿಕೆ SIT ತನಿಖಾ ತಂಡದಿಂದ ಇಂದು ಸ್ಥಳ ಮಹಜರು ನಡೆಯಿತು. ನೇತ್ರಾವತಿ ನದಿ ತೀರದಲ್ಲಿ 10 ಜಾಗ ಗುರುತಿಸಿದ ಅಧಿಕಾರಿಗಳು ಹೂತಿಟ್ಟಿರ್ತಕ್ಕಂಥ ಮೃತದೇಹದಲ್ಲಿ ಏನು ಸಿಗುತ್ತೆ, ತಲೆಬುರುಡೆ ಸಿಗುತ್ತೆ, ಅದರ ರಹಸ್ಯ ಏನು, ಯಾರು ಎತ್ತ ಅನ್ನೋ ಸುದೀರ್ಘವಾದ ತನಿಖೆ ಮಾಡೋದಿದೆ. ಬಟ್ ಈಗ ಎಲ್ರಿಗೂ ಕುತೂಹಲ ಇಡೀ ದೇಶಾದ್ಯಂತ ಅಂದರೆ ಅಷ್ಟು ಜನರ ಸಾವು, ಅಷ್ಟು ಜನರನ್ನ ಹೂತಾಕಿರ್ತಕ್ಕಂಥದ್ದು ಭಾಳಷ್ಟು ಆಶ್ಚರ್ಯಕ್ಕೆ, ಆತಂಕಕ್ಕೆ, ಎಲ್ಲದಕ್ಕೂ ಕಾರಣ ಆಗಿರ್ತಕ್ಕಂಥದ್ದು. ಏನು ಅನಾಮಿಕ ವ್ಯಕ್ತಿ ಯಾರು ಏನು ಎತ್ತ ಅಂತ ಗೊತ್ತಿಲ್ಲ, ಯಾಕೆಂದರೆ ಆ ಥರ ಗೌಪ್ಯತೆಯನ್ನು ಕಾಪಾಡಿದ್ದಾರೆ ಅಧಿಕಾರಿಗಳು. ಸೊ ಆ ಜಾಗದಲ್ಲಿ ಉತ್ಖನನ ಕಾರ್ಯ ನಡೆಯುತ್ತೆ. ಒಂದು ವೇಳೆ ಸಾಕ್ಷಿಗಳು ಸಿಕ್ಕರೆ, ಮೊದಲನೇ ಸಾಕ್ಷಿ ಏನು ಜನಕ್ಕೆ ಬೇಕಾಗಿರೋದು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಅಲ್ಲಿ ಅವನು ಹೇಳ್ತಿರ್ತಕ್ಕಂಥ ನೂರಾರು ಜನರನ್ನ ಹುತು ಹಾಕಲಾಗಿದೆ. ಅದ್ರಲ್ಲಿ ಹೆಣ್ಮಕ್ಳು, ಬಹುತೇಕ ಮಹಿಳೆಯರನ್ನ ಕೋಟ್ ಮಾಡಿರೋ ಕಾರಣ ಮಹಿಳೆಯರ ಶವಗಳೇ, ಇಂಥ ವಯಸ್ಸಿನವರೇ ಅನ್ನೋ ಒಂದಷ್ಟು ಅಂಶಗಳು ಕುತೂಹಲಕ್ಕೆ ಕಾರಣ ಆಗಿದೆ. ಜನ ಕೂತಲ್ಲಿ ಎಡಿ ಶಾಪ್ ಆಗ್ತವ್ರು, ಯಾರಪ್ಪ ಪಾಪ ನನ್ನ ಮಕ್ಕಳು ಅವರು ಅಂತ. ಹಾಗಾಗಿ ಮೊದಲನೇದಾಗಿ ಅಲ್ಲಿ 10 ಜಾಗದಲ್ಲಿ ಆ ಥರ ತೆಗೆದಾಗ ಆ ತಲೆಬುರುಡೆ ಇವೆಲ್ಲ ಸಿಕ್ಕಿದಾಗ ಅದು ಯಾರು, ಏನು, ಎತ್ತ, ಯಾವ ರೀತಿ ಅವ್ರ ಸಾವಾಯಿತು ಅನ್ನೋದೆಲ್ಲವೂ ಕೂಡ ತನಿಖೆ ಆಗುತ್ತೆ. ತನಿಖೆಯಲ್ಲಿ ಯಾವ ಅಂಶಗಳನ್ನು ಪರಿಗಣನೆ ಮಾಡಬಹುದು ಅಂತ ನೋಡೋದಾದರೆ, ಈ ಅನಾಮಿಕನ ನೆಪದಲ್ಲಿ ಉಳಿದಿರಬಹುದಾದ ಮಾಹಿತಿಗಳ ಸಂಗ್ರಹ ಮೊದಲನೇದಾಗಿ, ಹೂಳುವಾಗಿನ ಮೃತದೇಹಗಳ ಸ್ಥಿತಿ ಹೇಗಿತ್ತು, ಮೈ ಮೇಲಿನ ಗಾಯಗಳು, ಗುರುತುಗಳು, ಕುರುಹುಗಳ ಬಗ್ಗೆ ಮಾಹಿತಿಯನ್ನು ಪಡಿತಾ ಇರ್ತಕ್ಕಂಥದ್ದು. ಅಂದರೆ ಲೈಕ್ ಒಂದೊಂದಾದ್ಮೇಲೆ ಅತ್ಯಾಚಾರ ಆಗಿದೆ ಎಂಬ ಹೇಳಿಕೆಗೆ ಪೂರಕವಾದ ಅಂಶಗಳ ಸಂಗ್ರಹ, ಇದು ಭಾಳ ಸವಾಲಿರ್ತಕ್ಕಂಥದ್ದು. ತಲೆಬುರುಡೆ ಸಿಕ್ಕಾಗ ಮೊದಲು ಅದರಲ್ಲಿ ಹೆಣ್ಣ ಗಂಡ ಏನು ಎತ್ತ, ದೇಹ ಆದರೆ ಅದರ ಗಾಯ ಆಗಿರೋದು ಮತ್ತೊಂದು ಎಲ್ಲ ಇರುತ್ತೆ. ಅತ್ಯಾಚಾರ ಆಗಿದ್ರೆ ಏನು ಖಾಸಗಿ ಭಾಗದಲ್ಲಿ ಆಗಿರ್ತಕ್ಕಂಥ ಒಂದಷ್ಟು ಗಾಯಗಳು, ಸ್ಪರ್ಮ್ ಈ ಥರ ಎಲ್ಲ ಕಲೆಕ್ಟ್ ಮಾಡಿ ಇವೆಲ್ಲ ಇರೋದು. ಬಟ್ ಅದು ಯಾವುದಕ್ಕೂ ಅವಕಾಶ ಇಲ್ಲ. ಬಟ್ ತುಂಬ ಸವಾಲಿನ ಕೆಲಸ ಇದರಲ್ಲಿರ್ತಕ್ಕಂಥದ್ದು. ಇನ್ನು ಶವಗಳ ಕೂದಲು, ಉಗುರು, ಮೂಳೆ, ಆಭರಣಗಳು, ವಾಚ್, ಊತಾಕ್ಬೇಕಾದ್ರೆ ಆಭರಣ ಎಲ್ಲ ಬಿಟ್ಟು ಊತಾಕಿರಲ್ಲ ಬಹುತೇಕ ಅಲ್ವಲ್ಲ. ವಾಚ್ ಸಂಗ್ರಹ ಅಂತ ಇದೆ. ರೇರ್ ಆಭರಣಗಳು, ವಾಚ್ ಇದೆಲ್ಲ ಸಿಗೋದು. ಇನ್ನು ಶವ ತಂದು ಕೊಟ್ಟಿದ್ಯಾರು, ಶವ ಅವರಿಗೆ ಎಲ್ಲಿ ಸಿಕ್ತು, ಇದು ಇರೋದು ಮ್ಯಾಟ್ರು. ಅದು ಎಷ್ಟು ವಯಸ್ಸು, ಏನು, ಆ ದೇಹದ ಸನ್ನಿವೇಶ ಎತ್ತ ಅನ್ನೋದು ಸಿಗೋದು ಡೀಪ್ ಇನ್ವೆಸ್ಟಿಗೇಷನ್. ಅದು ಭಾಳ ಸವಾಲು. ಅದಕ್ಕಿಂತ ಹೆಚ್ಚು ಯಾರು, ದಿನಕ್ಕೊಬ್ರು ಊಟ ಆಗ್ತಂಗೆ ಯಾರ್ಯಾರು ತಂದು ಕೊಟ್ಟಿಲ್ವಲ್ಲ, ಇಷ್ಟು ಶವಗಳನ್ನ ಇವರೇ ಸೆಲೆಕ್ಟೆಡ್ ತಂದು ಕೊಟ್ಟಿರ್ಬೇಕಲ್ಲ. ಇದನ್ನು ಹೇಳೋಕ್ಕೆ ಈ ಅಪರಿಚಿತ ಅನಾಮಿಕ ಹೇಳಬಹುದು. ಇದು ಭಾಳ ಇಂಪಾರ್ಟೆಂಟು. ಇನ್ನು ಅತ್ಯಾಚಾರ ಕೊಲೆ ಮಾಡಿದವ್ರು ಯಾರು, ಅದು ಹೆಣ್ಣಾಗಿದ್ರೆ, ಅತ್ಯಾಚಾರ ಆಗಿದೆ, ಕೊಲೆನ ಯಾವ ರೀತಿ ಸಾವು, ಅದು ಕೂಡ ಒಂದು ಸವಾಲುಗಳಿದೆ. ಇನ್ನು ಬೆಳ್ತಂಗಡಿ ಸ್ಟೇಷನ್ಗೆ ತಂದಿರ್ತಕ್ಕಂಥ ತಲೆಬುರುಡೆ ಬಗ್ಗೆಯೂ ತನಿಖೆ. ಯಾರದ ತಲೆಬುರುಡೆ, ಸಮಾಧಿ ಆಗದಾಗ ಸಿಗೋ ಶವಗಳ ತನಿಖೆ, ಅಂದರೆ ಆ ತಲೆಬುರುಡೆ ಅಸ್ಥಿಗಳ ತನಿಖೆಗೆ ಪ್ರತ್ಯೇಕ ಒಂದು ಟೀಮ್ನ ಇದು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು DNA FSL ಪರೀಕ್ಷೆ ಹೇಗಿರಲಿದೆ, ಇದೇ ಇಂಪಾರ್ಟೆಂಟು. ಸುಮ್ಮನೆ ಹೇಳೋಕ್ಕಾಗಲ್ಲ. ಒಬ್ಬ ವ್ಯಕ್ತಿ ನೀರಲ್ಲಿ ಮುಳುಗಿ ಸತ್ತಾಗಲೆಲ್ಲೋ ಇದ್ದಾಗ ಅದೇ 1 ವಾರಕ್ಕೆ 2 ವಾರಕ್ಕೆ ಕೊಳೆಯೋಕ್ಕೆ ಶುರುವಾಗುತ್ತೆ, ಏನು ಒಂದು ಗೊತ್ತಾಗಲ್ಲ. ಅಲ್ಲೇ ದೇಹ ಕೊಳೆಯೋಕ್ಕೆ ಶುರುವಾದಂಥ ಸನ್ನಿವೇಶದಲ್ಲಿ ಹಾಗಾಗಿ ಸಿಗೋದು ಕೇವಲ ತಲೆಬುರುಡೆ, ಮೂಳೆಗಳು. ಇದನ್ನಿಟ್ಕೊಂಡು ಏನು DNA FSL ಪರೀಕ್ಷೆ, ಅದು ದೊಡ್ಡ ಸವಾಲಿದೆ. ಅವ್ರು ಯಾರು ನಾಪತ್ತೆ ಆದರೂ ಅವ್ರು ಬಂದು ದೂರು ಕೊಡಬೇಕು, ಅವನ್ನೆಲ್ಲ ಇಟ್ಕೊಂಡಿರಬೇಕು. ಹೀಗಾಗಿ ಈ ಪ್ರಕರಣ ನಮ್ಗೀಗ ತಲೆಬುರುಡೆ, ಮೂಳೆ ಲೆಕ್ಕ ಸಿಗ್ಬೋದೇನೋ, ಆದರೆ ಯಾರು ಎತ್ತ, ಹೇಗೆ ಸತ್ರು ಅನ್ನೋ ತನಿಖೆಯ ಆದಿ ಇದೆಯಲ್ಲ, ನಮ್ಮ ದೇಶದಲ್ಲೇ ಈ ರೀತಿ ಸುದೀರ್ಘವಾದಂಥ ತನಿಖೆಗೆ ಸಿಕ್ಕಿರ್ತಕ್ಕಂಥ ಪ್ರಕರಣ ಇದು ಅಂದರೆ ತಪ್ಪಾಗಲ್ಲ ಅನ್ಕೋತೀನಿ. ಪ್ರಕರಣಗಳು ಇದು ಕೂಡ ಒಂದು ಅಂತ. ಇನ್ನು ಸಿಕ್ಕಿರ್ತಕ್ಕಂಥ ಎಲ್ಲ ಮೂಳೆಗಳನ್ನು ಮಾನವನ ಆಕಾರದಲ್ಲಿ ಜೋಡಿಸಿ ಪರೀಕ್ಷೆ ಮಾಡುವಂಥದ್ದು. ಶವ ಗಂಡೋ ಹೆಣ್ಣೋ ವಯಸ್ಸನ್ನು ಕಂಡು ಹಿಡಿತಾರೆ ನಂತರದಲ್ಲಿ.
ಇನ್ನು ತನಿಖಾಧಿಕಾರಿ ತಹಶೀಲ್ದಾರ್ ಸಮ್ಮುಖದಲ್ಲಿ ವೈದ್ಯರು ಇವೆಲ್ಲ ಪರೀಕ್ಷೆಗಳ ಆಗುತ್ತೆ. ಮೈ ಮೇಲಿನ ಒಡವೆಗಳು ತುಕ್ಕು ಹಿಡಿದಿದ್ರು ಪತ್ತೆ ಹಚ್ಚಬಹುದು ಅಂತಿದೆ. ಹಾಗಾಗಿ ಊತಾಕರು ಒಡವೆ ಸಮೇತ ಊತ ಹಾಕ್ತಾರಾ ಅಂತ ಕೇಳಿದಾಗ ಅದನ್ನು ಕೂಡ ಆತ ಹೇಳಿರ್ಬೋದು. ಆ ಒಡವೆಗಳನ್ನ ಅವ್ರು ತಗೊಂಡಿರ್ತಿದ್ರ, ಇಲ್ಲ ಇವ್ರು ಈತ ತಗೊಂಡಿದ್ದಾನ ಅಂತ. ಬಹುತೇಕ ಹೆಣವನ್ನು ಹೂಳ್ಬೇಕಾದ್ರೆ ಅಷ್ಟೊಂದು ಧೈರ್ಯ ಮಾಡೋರು ಅಷ್ಟೊಂದು ಹಣನೋ ಒಡವೆನೋ ವಾಚ್ನೋ ಸಮೇತ ಹೂತ ಹಾಕೋದು ರೇರ್, ತಗೊಂಡಿರ್ತಾರೆ. ಆ ಸ್ಥಳದಲ್ಲಿ ಸಿಕ್ಕ ಮಣ್ಣು, ಅನಾಮಿಕ ತಂದಿದ್ದ ತಲೆಬುರುಡೆಯಲ್ಲಿದ್ದ ಮಣ್ಣಿನ ಪರೀಕ್ಷೆ, ಅವನು ಯಾವ ಜಾಗದಲ್ಲಿ ತಂದ, ಬರೀ ಬುರುಡೆ ತಂದ, ಉಳಿದೋದೇನು ಕತೆ ಅಂತ. ಇನ್ನು SIT ತನಿಖೆಗೆ ಸವಾಲುಗಳೇನು? ಈ ಶವಗಳ ಗುರುತು ಪತ್ತೆ ಮಾಡೋದೇ ದೊಡ್ಡ ಸವಾಲಿದೆ. ಶವಗಳ ಗುರುತನ್ನು ಪತ್ತೆ ಮಾಡೋದೇ ದೊಡ್ಡ ಸವಾಲಿದೆ. ಸಾವಿನ ಕಾರಣ ಹುಡ್ಕೋದು, ಆಗ ಸಾವು ಕಾರಣ ಏನು? ತಲೆಬುರುಡೆ ಸಿಕ್ಬಿಡ್ತು, ಸಾವಿಗೆ ಕಾರಣ ಏನು? ಅತ್ಯಾಚಾರ ಆಗಿರೋ ಬಗ್ಗೆ ಮಾಹಿತಿ ಸಂಗ್ರಹ, ಇದರಲ್ಲಿ ನೆಕ್ಸ್ಟ್ ಲೆವೆಲ್ ಸವಾಲು. ತಲೆಬುರುಡೆ ಅವನು ಇಟ್ಕೊಂಡು ಯಾವ ಏಜು, ಗಂಡು ಹೆಣ್ಣು ಮತ್ತು ಅವ್ರ ಫ್ಯಾಮಿಲಿಯವರು ಯಾರು ನಾಪತ್ತೆ ಆಗಿದ್ದಾರೆ ಅಂತ ದೂರು ಕೊಡ್ತಾರೆ, ಅದ್ರ ಮೇಲೆ ಮ್ಯಾಚ್ ಮಾಡೋದಿದೆ, ಅದೆಲ್ಲ ಸಿಗ್ಬೋದು. ಅತ್ಯಾಚಾರ ಆಗಿದೆಯೋ ಇಲ್ವೋ ಅನ್ನೋದು. ಸಾಕ್ಷಿ ಒಂದು ಸ್ವಲ್ಪ ತಡ ಆದರೆ ಅದನ್ನ ನಾಶ ಆಗುವಂಥ ಸಾಧ್ಯತೆ ಇರ್ತದೆ, ಮೃತದೇಹ ಸಿಕ್ಕಾಗಲೇ. ಇನ್ನು ಅಸ್ಥಿ ಪಂಜರವನ್ನು ಇಟ್ಕೊಂಡು ಆಟ ಲೈಕ್ ಅದನ್ನು ತನಿಖೆ ನೆಕ್ಸ್ಟ್ ಲೆವೆಲ್ ಸವಾಲು. ಒಬ್ಬನೇ ಶವ ಹೂತು ಹಾಕಿರುವ ಬಗ್ಗೆ ಕುರು ಅಂತ ಈತನೇ ಒಪ್ಕೊಂಡಿದ್ದಲ್ಲ, ನಾನೇ 100 ಜನ ಹೂತು ಹಾಕಿದ್ದೀನಿ ಅಂತ. ಸೊ ಹಾಗಾಗಿ ಅಲ್ಲಿವರೆಗೂ ಯಾರ್ಯಾರು ತಂದುಕೊಡ್ತಿದ್ರು ಆ ಡೆಡ್ ಬಾಡಿಗಳನ್ನ ಈತನಿಗೆ, ಸೊ ಅದೊಂದು ಸಿಕ್ಕಿರುವ ಎಲ್ಲವನ್ನೂ ಮಾರ್ಕ್ ಮಾಡಿ ತನಿಖೆ ಮಾಡೋದು. ಎಸ್, ಹಾಗಾಗಿ ಈಗ ಜನಗಳಿಗೆ ಕುತೂಹಲ, ಎಷ್ಟು ಶವ ಅಂತ. 100 ಜನರ ತಲೆಬುರುಡೆಗಳನ್ನು ಒಟ್ಟಿಗೆ ಇಟ್ಟು ಅವೆಲ್ಲ ದೇಹಗಳನ್ನ ಜೋಡಿಸಿ ವಿಶ್ವದಾದ್ಯಂತ ದೊಡ್ಡ ಸುದ್ದಿ ಆಗುತ್ತಿದೆ, ಹೆಚ್ಚು ಕಮ್ಮಿ. ನಾಟ್ ದೇಶ, ಈಗ ಹುಡ್ಕಕ್ಕೆ ಮೊದಲೇ ದೇಶಾದ್ಯಂತ ಸುದ್ದಿ ಇದು. ಎಲ್ಲವನ್ನೂ ಆ 106 ಜನರ ಏನು ಶವ ಹೂತು ಹಾಕಿದ್ದಾನೆ ಈತನೇ, ಸೊ ಅವನ್ನೆಲ್ಲ ಜೋಡಿಸಾಗಿದ್ದು ಮತ್ತೊಂದು ಮಜಲನ್ನು ಪಡೆಯುತ್ತೆ ಅಂತ ಹೇಳ್ಬೋದು. ಬಟ್ ತನಿಖೆಗೆ ಭಾಳಷ್ಟು ಸವಾಲುಗಳಿದೆ. ಹಾಗಾಗಿ ಯಾರ್ಯಾರು ಈಗ ಅಲ್ಲಿ ಲೋಕಲ್ ಏಡ್ಸ್ ಆದರೆ ನಮ್ಮ ಮಗಳು ಕಾಣಿಯಾಗಿದ್ಲು, ನಮ್ಮ ತಾಯಿ ಕಾಣಿಯಾಗಿದ್ರು, ನಮ್ಮ ಅಕ್ಕ ಕಾಣಿಯಾಗಿದ್ರು, ಈ ಹೆಣ್ಮಗು ಕಾಣಿಯಾಗಿತ್ತು ಅನ್ನೋ ಆಧಾರದ ಮೇಲೆ ಒಂದಷ್ಟು ನಡೀತವೆ. ಸೊ ಇದೆಲ್ಲ ತನಿಖೆಯ ಮುಂದಿನ ಸವಾಲುಗಳು ಭಾಳಷ್ಟಿದೆ. ಈಗ ಬಂದಿರೋ ಪುಣ್ಯಾತ್ಮ ಈತ ಅವತ್ತೇ ಈ ಕೆಲಸಗಳನ್ನ ಹೇಳ್ತಾವೆ, ನೋಡಪ್ಪ ನನಗೆ 10 ಜನ ಊತ ಹಾಕಿದ್ದೀನಿ, ದಿನ ಹಿಂಗೆ ಶವಗಳು ಬರ್ತಾಯಿದೆ ಅಂತ ಹೇಳಿದರೆ ಅಟ್ಲೀಸ್ಟ್ ಆ ಟೈಮಲ್ಲಿ ಇನ್ನೊಂದಷ್ಟು ಆಗಿರೋದು. ಹಲವು ವರ್ಷಗಳ ನಂತರ ಈತ ಬಂದಿದ್ದಾನೆ. ಸೊ ಈ ಕೆಲಸ ಈ ಪುಣ್ಯಾತ್ಮ ಅವತ್ತೇ ಮಾಡಿದರೆ ಅಟ್ಲೀಸ್ಟ್ ಇನ್ನೊಂದೇನೋ ಆಗ್ತಿತ್ತೇನೋ ಅಂತ ಒಂದಷ್ಟು ಜನ ಹೇಳ್ತಾರೆ. ಯಾಕಂದರೆ ಅದೇನು ಮಾಡೋಕ್ಕಾಗಲ್ಲ. ಅವತ್ತಿಗೆ ಈತನ ಧೈರ್ಯ ಇರಲಿಲ್ವೋ, ಇಲ್ಲ ಏನು ಕೊಡ್ತಾರೆ ನಾನು ಊತ ಹಾಕ್ತೀನಿ ಅಂತ, ಅದು ಕೇಳಿದ್ರೆ ಒಂಥರ ಅನಿಸುತ್ತೆ. ಸ್ಮಶಾನದಲ್ಲಾದರೆ ಹಂಗೆ ಕಂಟಿನ್ಯೂಸ್ ಊತ ಹಾಕೋದ್ರಲ್ಲಿ ಅರ್ಥ ಇರುತ್ತೆ, ಊತ ಹಾಕ್ತಿರ್ತಾರೆ, ಹೆಣಗಳು ಬರ್ತವೆ ಅಂತ. ಆದರೆ ಈಗ ಧರ್ಮಸ್ಥಳದಲ್ಲಿ ಇಷ್ಟೆಲ್ಲ ನಿರಂತರವಾಗಿ 106 ಜನರನ್ನ ಹೂತ ಹಾಕೋದಿದೆಯಲ್ಲ, ಅಟ್ಲೀಸ್ಟ್ ಹೇಳಬೇಕು ಮಾಡಬೇಕು ಅಂತ ಯಾಕೆ ಈತನಿಗೆ ಮನಸ್ಸಿಲ್ಲ ಮನಸ್ಸಿಗೆ ಅಂತಲೂ ಪ್ರಶ್ನೆಗಳು ಕಾಡುತ್ತೆ. ಸೊ ಹಾಗಾಗಿ ಎಲ್ರಿಗೂ ಒಂಥರ ಪರೀಕ್ಷೆ ಇದ್ದಂಗೆ, ಎಲ್ರಿಗೂ ಪರೀಕ್ಷೆ ಇದ್ದಂಗೆ ಇದು. ಕಾನೂನಿನ ತೊಡಕಿನ ಕಾರಣ ಕೆಲವ್ರನ್ನ ಹೆಸರು ಹೇಳಂಗಿಲ್ಲ, ವ್ಯವಸ್ಥೆ ಆ ಕಾರಣಕ್ಕೆ ಹೇಳ್ತಿಲ್ಲ. ಎಲ್ಲರಿಗೂ ಪರೀಕ್ಷೆನೇ, ಮನುಷ್ಯ ದೇವರು ಎಲ್ಲದಕ್ಕೂ ಒಂದು ರೀತಿ ಅಗ್ನಿ ಪರೀಕ್ಷೆ ಇದು. ಸೊ ಇದರಿಂದ ಸತ್ಯ ಹೊರಬರಬೇಕು. ದೇವರ ಬಳಿ ಹತ್ಯೆ ಆಯಿತು ಅಂತ ದೇವರಿಗೆ ನೋಡ್ಕೋತಾನೆ ಬಿಟ್ಬಿಡು ಅಂತ ಬಿಟ್ಬಿಡೋಕ್ಕಾಗಲ್ಲ ಕೈ ತೊಳ್ಕೊಂಡು. ದೇವರಿದ್ದಾಗಲೂ ಕೂಡ ಹತ್ಯೆ ಹೇಗಾಯಿತು, ದೇವರಿದ್ದಾಗಲೂ ಕೂಡ ಅನಾಚಾರ ಹೇಗಾಯಿತು, ದೇವರಿದ್ದಾಗಲೂ ಸಹ ರಾಕ್ಷಸರು ಯಾವ ರೀತಿ ನರ್ತನ ಮಾಡಿದ್ರು, ದೇವರಿದ್ದಾಗಲೂ ಸಹ ರಾಕ್ಷಸರು ಹೇಗೆ ಬದುಕಿದ್ದಾರೆ, ದೇವರಿದ್ದಾಗಲೂ ಸಹ ರಾಕ್ಷಸಿ ಕೃತ್ಯ ಹೇಗೆ ನಡೀತು ಅನ್ನೋ ಪ್ರಶ್ನೆಗಳು ಸಹಜವಾಗಿ ಕಾಡುತ್ತೆ. ಸೊ ಆ ಕಾರಣಕ್ಕಾದರೂ ಈ ತನಿಖೆಯಲ್ಲಿ ಏನು ಎತ್ತ ಅಂತ ಗೊತ್ತಾಗಬೇಕು. ಕೆಲವು ಸತ್ಯ ಬೇಕು, ಕೆಲವರು ಕಳಂಕ ಮುಕ್ತರಾಗಿ ಬರೋ ಕಾಯ್ತಿದ್ದಾರೆ. ಸುಮ್ಮನೆ ನಮ್ಮನ್ನು ಕಳನಾಕರನಾಗಿ ಮಾಡಿಬಿಟ್ಟಿದ್ದಾರೆ ಅನ್ನೋದು ಕೆಲವರ ವಾದ. ಎಲ್ಲರಿಗೂ ಕೂಡ ಒಂದು ಕ್ಲಾರಿಟಿ ಬೇಕಾಗಿದೆ. ಕೆಲವರು ಷಡ್ಯಂತ್ರ ಮಾಡ್ತಿರ್ಬೋದು, ಕೆಲವರು ನನ್ನ ಭಗವಂತ ನೋಡ್ಕೋತಾನೆ ಅಗ್ನಿ ಪರೀಕ್ಷೆಗೆ ಗೆದ್ದು ಬರ್ತೀವಿ ಅಂತ ಹೇಳ್ತಿರ್ಬೋದು. ಷಡ್ಯಂತ್ರವೋ, ಅಗ್ನಿ ಪರೀಕ್ಷೆಯೋ, ಅನಾಚಾರವೋ, ಅತ್ಯಾಚಾರವೋ ಮತ್ತೊಂದು ಈ ಪ್ರಕರಣದಲ್ಲಿ ಹೊರಬರಬೇಕಿದೆ. ನೆಕ್ಸ್ಟ್ ಜನ್ರೇಷನ್ಗೆ ಈ ಥರ ಗೊಂದಲಗಳನ್ನ, ಈ ಥರ ಭೀಕರತೆ ಎಲ್ಲದಕ್ಕೂ ಒಂದು ಉತ್ತರ ಬೇಕಾಗಿದೆ. ಸೊ ಹಾಗಾಗಿ ಈ ಧರ್ಮಸ್ಥಳ ಫೈಲ್ಸ್ ಈ ಪ್ರಕರಣದಲ್ಲಿ SIT
ಉತ್ತರವನ್ನು ಹುಡುಕುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಿಗಬೇಕು, ಎಲ್ರಿಗೂ ಕೂಡ ಉತ್ತರ ಸಿಗಬೇಕು. ಯಾರು ಏನು ಎತ್ತ ಅದು ಬರಬೇಕು. ಇದು ಅನಾಚಾರವೋ, ಅತ್ಯಾಚಾರವೋ, ಷಡ್ಯಂತ್ರವೋ, ಮತ್ತೊಂದೋ ಮಗದೊಂದೋ ಆಚೆ ಬರಬೇಕು. ಎಸ್, ತಾವೇನು ಹೇಳ್ತೀರಿ ಇದ್ರ ಬಗ್ಗೆ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.